ಬೇಸಿಕ್ ಸ್ವಿಮ್ಮಿಂಗ್ ಟಿಪ್ಸ್ನ ಡೇ 1. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಲೂಪ್ ಟರ್ನರಿಂದ ಯಾವ ರೀತಿ ನಾವು ಡೋರಿನ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದೊಂದು ಲೂಪ್ ಟರ್ನರ್ ಇದ್ದರೆ ಸಾಕು, ಆರಾಮಾಗಿ ಎಂಥ ಸಣ್ಣಕ್ಕಾದ್ರೂ ಈ ಒಂದು ಡೋರಿನ ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಮಾಮೂಲಿ ಫಸ್ಟು ಒಂದು 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆಡೋ ಬಟ್ಟೆನ ತೊಗೊಬೇಕಾಗುತ್ತೆ ನಾವು ಆ್ಯಕ್ಚುಲಿ ಡೋರಿ ಮಾಡೋದಕ್ಕೆ. ಬಟ್ ಈ ಲೂಪ್ ಟರ್ನರಿಂದ ನಾವು ಸ್ಟ್ರೈಟ್ ಪೀಸ್ನ ತೊಗೊಂಡು ಸಹಿತ ಆರಾಮಾಗಿ ಟರ್ನ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ನೋಡಿ, ಈ ರೀತಿ ಅದನ್ನು ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆನ ಈ ರೀತಿ ಒಳಗಡೆಗೆ ಹೀಗೆ ಈ ರೀತಿ ಓಪನ್ ಮಾಡ್ಕೊಬೇಕು. ಇಲ್ಲಿ ಲೂಪ್ಸ್ ಕಾಣ್ತಿದೆಯಲ್ಲ ನೋಡಿ, ಇಲ್ಲಿ ಈ ಥರ ಕೊಕ್ಕೆ ಬರುತ್ತೆ. ಇದನ್ನು ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆನ ಹಿಡಿದು ಅದಕ್ಕೆ ಲಾಕ್ ಹಾಕಬೇಕು. ಅದು ಪಟ್ಟಂತ ಲಾಕ್ ಏನೂ ಆಗೋದಿಲ್ಲ, ಜಸ್ಟ್ ಒಂಥರ ಕ್ಲೋಸ್ ಆದಂಗೆ ಆಗುತ್ತೆ ಅಷ್ಟೇ. ಹಾಗೆ ಮಾಡಿಕೊಂಡು ವಾಪಸ್ ಈ ರೀತಿ ಎಳ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಬಟ್ಟೆ ಅನ್ನೋದು ಎಷ್ಟು ಕ್ಲೀನಾಗಿ ಮತ್ತು ಫ್ಲೆಕ್ಸಿಬಲ್ ಆಗಿ ಟರ್ನ್ ಆಗಿ ಬರ್ತಾ ಇದೆ. ಎಲ್ಲೂ ಒಂದು ಗಂಟು ಅನ್ನೋದು ಆಗ್ತಾಯಿಲ್ಲ, ಏನೂ ಇಲ್ಲ. ಅದೇ ನಾವು ದಾರದಲ್ಲಿ ಎಳ್ಕೊತೀವಿ ಅಂದರೆ ಬಿಗಿನರ್ಸ್ಗಾಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮಧ್ಯದಲ್ಲಿ ದಾರ ಕಟ್ಟಾಗಿಬಿಡೋದು, ಆ ರೀತಿ ಚಾನ್ಸಸ್ಗಳೆಲ್ಲ ಇರುತ್ತೆ. ಬಟ್ ಈ ಲೂಪ್ ಟರ್ನರಲ್ಲಿ ಅದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆ ಸ್ಟಾರ್ಟಿಂಗ್ ಆ ಕೊಕ್ಕೆಗೆ ಒಂಚೂರು ನೋಡಿಕೊಂಡು ನೀವು ಬಟ್ಟೆನ ಲಾಕ್ ಮಾಡಿದ್ರೆ ಆಯಿತು, ನೀಟಾಗಿ ಆಮೇಲೆ ಅದು ಬಂದುಬಿಡುತ್ತೆ. 1 ಸೆಕೆಂಡ್ಗೆ ಒಂದು ಡೋರಿ ಆರಾಮಾಗಿ ರೆಡಿ ಆಗುತ್ತೆ. ಈ ಒಂದು ಲೂಪ್ ಟರ್ನರ್ನ ಬಳಸಿ ಎಷ್ಟು ಸಣ್ಣದಾಗಾದ್ರೂ ನಾವು ಡೋರಿನ ಪ್ರಿಪೇರ್ ಮಾಡ್ಕೊಬೋದು. ಇದೇ ರೀತಿ ಬೇಸಿಕ್ ಸ್ವಿಮ್ಮಿಂಗ್ ಟಿಪ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.